ಎಲ್ಲರಿಗೂ ನಮಸ್ಕಾರ ಕನ್ನಡ. ಇವತ್ತಿನ ಈ ವ್ಲಾಗು ಬೆಳಗ್ಗೆಯಿಂದ ಅಲ್ಲ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗ್ತೈತೆ. ಅದಕ್ಕೆ ಕಾರಣ ಏನು ಅಂತ ನೀವೇ ಒಂಚೂರು ಕೇಳ್ಕೊಂಬಿಡ್ರಪ್ಪ. ಬ್ಲಾಗ್ ಇಂದ ಸ್ಟಾರ್ಟ್ ಮಾಡಿಲ್ವಾ? ಹೊಸ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ವೈಟ್ ಮಾಡ್ತಾ ಇದೀರಿ ನಾವೆಲ್ಲ ಸಬ್ಸ್ಕ್ರೈಬರ್. ಮಾಡ್ತೀನಿ ಜಲ್ದಿ ಮಾಡ್ತೀನಿ. ನಮ್ಮ ಆಟೋ ಅಣ್ತಂದಿರು ಸಿಕ್ಕಿದ ಜಾಗದಲ್ಲೆಲ್ಲ ಒಂದೇ ಕೇಳ್ತಾ ಇರೋದು, ಯಾಕೆ ಈ ನಡುವೆ ವ್ಲಾಗ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಬೇಡಿಕೆಯ ಮೇರೆಗೆ ಇನ್ಮೇಲೆ ಆದಷ್ಟು ಜಾಸ್ತಿ ವ್ಲಾಗ್ ಮಾಡಕ್ ಟ್ರೈ ಮಾಡ್ತೀನಿ ಅಣ್ತಮಾಸ್. ಆಯ್ತು. ಆಮೇಲೆ ಏನು ಇಲ್ಲ ರಂಗಣ್ಣ, ಸ್ಕೂಲಿಂದ ಹುಡುಗರ್ನ ಕರ್ಕೊಂಡ್ ಬರ್ತಾ ಇದ್ದೆ. ನಮ್ಮ ಮಚ್ಚ ನಡ್ಕೊಂಡು ಹೋಯ್ತಾ ಇದ್ದ. ಮಚ್ಚ ಕಾಲ್ ನೋವು ಹೋಯ್ತದೆ ಬಾರೋ ಅಂದ್ಬಿಟ್ಟು ಅವನು ಡ್ರಾಪ್ ಮಾಡ್ದೆ. ಆಯ್ತು. ಅವನ್ನ ಡ್ರಾಪ್ ಮಾಡ್ಬಿಟ್ಟು ಹುಡುಗರ್ನು ಕರ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ಟು ಸೀದಾ ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡೆ. ಆಯ್ತು. ಮಕ್ಕಳನ್ನ ಮನೆ ಹತ್ರ ಬಿಟ್ಬಿಟ್ಟು ಹಂಗೆ ಗ್ಯಾಸ್ ಹಾಕೊಂಬರೋಣ ಅಂತ ಹೋಯ್ತಾ ಇದ್ದೆ. ಈ ದೃಶ್ಯ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಗಾಡಿಲಿ ಗ್ಯಾಸು, ಬಾಡಿಲಿ ಕನ್ನಡ ಅನ್ನೋ ಗೂಸ್ ಬಂಪ್ಸು ಯಾವತ್ತೂ ಇದ್ದೇ ಇರ್ಬೇಕು. ಏನಂತೀರಾ? ರೋಮಾಂಚನವಿ ಕನ್ನಡ, ಸುಸಂಸ್ಕೃತ ಚರಿತೆಯ ತಾಯ್ನಾಡು ಅಲ್ವಾ? ಈ ಮಾತು ಸುಳ್ಳನಕ್ಕಿಲ್ಲ, 100ಕ್ಕೆ 100 ಸತ್ಯನೇ. ಗ್ಯಾಸ್ ಹಾಕೋಣ ಹಂಗೆ ಮುಂದ್ಗಡೆ ಬರ್ತಾ ಇದ್ದೆ. ನಮ್ ಸಾಗರಣ ಸಿಕ್ಕಿದ್ರು. ಸಾಗರಣ ಅಂದ್ರೆ ಇವ್ರಲ್ಲಪ್ಪ, ನಮ್ ಸಾಗರಣನೇ ಬೇರೆ ಇದಾರೆ. ಇದೇ ತಿಂಗಳು 26ನೇ ತಾರೀಕು ಹೊಸ ಬಿನ್ಮಂಗಲದಲ್ಲಿರೋ ಮುತ್ತುಮಾರಮ್ಮ ದೇವಸ್ಥಾನ ಓಪನಿಂಗ್ ಇದೆ. ನಮ್ಮ ಇಂದ್ರಾನಗರ ಸರ್ವಂಡಲ್ಲಿ ಇರೋರೆಲ್ಲ ತಪ್ಪದೇ ಬಂದ್ಬಿಡ್ರಪ್ಪ. ಇದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಡ್ಯೂಟಿ ಮಾಡ್ತಾ ಇದ್ದೆ. ಇವಣ್ಣ ಫೋನ್ ಮಾಡಿದ್ರು, ಅವ್ರದ್ದೊಂದು ಪ್ರಾಬ್ಲಮ್ ಆಗಿತ್ತು. ಅದ್ರದ್ದೊಂದು ವಿಡಿಯೋ ಕೂಡ ಬಿಟ್ಟಿದ್ದೀನಿ. ದಯವಿಟ್ಟು ಇವ್ರಿಗೆ ಆದಷ್ಟು ಹೆಲ್ಪ್ ಮಾಡಿ. ಆ ಹುಡುಗ ಎಲ್ಲನ ಸಿಕ್ಕಿದ್ರೆ ಆ ನಂಬರ್ಗೆ ಫೋನ್ ಮಾಡಿ. ಇಷ್ಟನ್ನೆಲ್ಲ ಮುಗಿಸ್ಕೊಂಡು ನಾನು ಹಂಗೆ ಡ್ಯೂಟಿ ಮಾಡ್ತಾ ಇದ್ದೆ. ಟೈಮು 5:30 ಆಗೋಗಿತ್ತು. ಯಾಕೋ ಸ್ನಾಕ್ಸ್ ತಿನ್ಬೇಕು ಅನಿಸ್ತು. ಗೋಬಿ ಅಂಗಡಿ ಹತ್ರ ಹೋದೆ, ಗೋಬಿ ತಿಂದಿಲ್ಲ. ಯಾಕಂದ್ರೆ ಟೈಮ್ ಹೆಂಗೋ ಜಾಸ್ತಿ ಆಗೋಗಿತ್ತು. ಗೋಬಿ ತಿಂದ್ಬಿಟ್ರೆ ಆಮೇಲೆ ರಾತ್ರಿ ಊಟ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಬರೀ ಟೀ ಕುಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದೆ. ಊರಿಂದ ನಮ್ ಇಬ್ರು ಅಣ್ತಂದಿರ್ ಬಂದ್ಬಿಟ್ಟು ಫೋನ್ ಮಾಡಿದ್ರು. ಸ್ಟ್ಯಾಂಡ್ ಹತ್ರ ಬಂದೆ. ಈ ಅರ್ಧ ಚಂದ್ರನ ನೋಡ್ಬಿಟ್ಟು ಫುಲ್ ಖುಷಿ ಆಗೋಗ್ಬಿಟ್ಟೆ. ನೀವು ನೋಡ್ಕೊಳ್ಳಿ, ಫುಲ್ ಖುಷಿ ಆಗ್ಬಿಡಿ. ಆಯ್ತು. ರಂಗಣ್ಣ ನೀ ಸುಮ್ನಿದ್ರೆ ಸರಿ. ಈಗ ನಾನೇ 7 ಗಂಟೆಗೆ ಮನೆಗೆ ಹೋಗೋಣ ಅನ್ಕೊಂಡೆ. 12:30 ಆಗೋಗೈತೆ, ಇನ್ನು ಮನೆಗೆ ಹೋಗಿಲ್ಲ. ಆಯ್ತು. ಅದೇ ಈಗ ಆಯ್ತು. ಅಣ್ಣ ನೀನ್ ಯಾಕೋ ಬಿಡೋ ತರ ಕಾಣಿಸ್ತಾ ಇಲ್ಲ. ಅದೇ ಅಣ್ಣ ಹಂಗೆ ಡ್ಯೂಟಿ ಮಾಡ್ಕೊಂಡಿದ್ದೆ. ನಮ್ಮ ಮಲ್ಲಿ ಫೋನ್ ಮಾಡ್ದ ಅಂತ ಬಂದೆ. ಅಣ್ಣ 8 ಗಂಟೆಗೆ ಮನೆಗೆ ಹೋಗ್ಬಿಡೋಣ ಬಾ ಅಂದ್ಬಿಟ್ಟು 12:30 ಆಯ್ತು. ಇನ್ನು ನಮ್ KFC ಸಿಗ್ನಲ್ ಹತ್ರ ಇಡ್ಕೊಂಡೆ ನಾರಿಸ್ತಾವನೆ. ಹಂಗೋ ಹಿಂಗೋ ಮಾಡ್ಬಿಟ್ಟು ಮಲ್ಲಿ ಹತ್ರ ಇಂದ ತಪ್ಪಿಸ್ಕೊಂಡು 12:30 ರಾತ್ರಿಲಿ ಯಾರ್ಯಾರು ನನ್ ಜೊತೆ ಬಾಳ್ಗೆಡ್ತಾ ಇರ್ಬೋದು ಅಂದ್ಬಿಟ್ಟು ಸುಮ್ನೆ ಲೈವ್ ಹೋಯ್ತೀನಿ. ಗುರು ನಾನು ಒಬ್ನೇ ಅಲ್ಲ, ಅಲ್ಲಿ ನಂತರ ಇನ್ನೂ 100 ಜನ ನಿದ್ದೆ ಇಲ್ದೇರೆ ನಾಡ್ತಾವ್ರೆ ರಾತ್ರಿ 12:30 ರಾತ್ರಿ. ಅಲ್ಲಿ ತೋರಿಸ್ತಾ ಇರೋದು 39. ಅವಾಗಿಂದ ನೋಡಿದ್ದು ಫುಲ್ ಟೋಟಲ್ ಲೈವ್ ವ್ಯೂ ನೋಡಿದ್ರೆ 200, 300, 500 ಗಂಟೆ ಹೋಗ್ಬಿಟ್ಟೈತೆ. ನಾನೇ ಸೈಕ್ ಆಗ್ಬಿಟ್ಟೆ ಗುರು. ಲೈವ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನನಗ್ ಗೊತ್ತಾಗಿದ್ದು ಒಂದೇ, ರಾತ್ರಿ 12:30 ನಾನು ಒಬ್ನೇ ಅಲ್ಲ, ನನ್ನ ಜೊತೆಲಿ ಇನ್ನೂ 100 ಜನ ನಿದ್ದೆ ಇಲ್ದೇರೆ ಬರ್ಗೆಟ್ ಕೂತವ್ರೆ ಅಂತ. ಆ ಲೈವ್ ಮುಗಿಸ್ಕೊಂಡು ಪರವಾಗಿಲ್ಲ ಗುರು, ನಾನು ಒಬ್ನೇ ಅಲ್ಲ, ನನ್ನ ಜೊತೆಲಿ ಸುಮಾರು ಜನ ನಿದ್ದೆಗಟ್ಟು ಕೂತವ್ರೆ. ಫೋನ್ ಶೋಕಿ ಗುರು, ಫೋನ್ ಶೋಕಿ, ಏನು ಮಾಡಕ್ ಆಗಲ್ಲ ಅನ್ಬಿಟ್ಟು ತಿರ್ಗಾ ಬೇಕ್ರಿ ಹತ್ರ ಒಂದು ಟೀ ಕುಡಿಯೋಣ ಅಂತ ಬರ್ತೀನಿ. ಏರಿಯಾನೇ ಚುಚಾಪ್ ಅಂದ್ರೆ ಏರಿಯಾನೇ ಎಲ್ಲ ಅಂಗಡಿ ಎಲ್ಲ ಮುಚ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಲ್ಕೊಬಿಟ್ಟಿದ್ರು. ನಾನು ಹೊರಗಡೆ ಎದ್ಬಿಟ್ಟು ಇನ್ನೇನ್ ಮಾಡದ ಸರ್, ಬೆಳಗ್ಗೆ ಜಲ್ದಿ ಎದ್ಬಿಟ್ಟು ಡ್ಯೂಟಿಗೆ ಬರ್ಬೇಕು ಅಂದ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಮಲ್ಕೊಬಿಟ್ಟೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.